ನನ್ನ ತಾಯಿ ಈಗಲೇ ಒಂದೂವರೆ ಗಂಟೆ ಮುಂಚೆ ವಯೋಸಹಜ ಸ್ಥಿತಿಯಲ್ಲಿ ಮರಣ ಹೊಂದಿದ್ದಾರೆ. ವಲ್ಲಭಭಾಯಿ ಪಟೇಲ್ರು ಒಬ್ಬ ದೊಡ್ಡ ಹೋರಾಟಗಾರರಾಗಿದ್ರು. ಅವರು ಒಂದು ಸಾರಿ ಕಾನೂನಿನ ಹೋರಾಟ ಮಾಡಬೇಕಾದ್ರೆ, ನ್ಯಾಯಾಲಯದಲ್ಲಿ ಇರಬೇಕಾದ್ರೆ ಅವರ ತಾಯಿ ತೀರ್ಕೊಂಡ್ರು ಅಂತ ಸುದ್ದಿ ಬರ್ತದೆ. ಆದರೆ ಅವರು ವಾದ ಮಾಡ್ತಾ ಇರೋದು ಇಡೀ ದೇಶಕ್ಕೆ, ದೇಶದ ಸಮಗ್ರತೆಗೆ ಒಳ್ಳೇದಾಗಬೇಕು ಅನ್ನೋ ವಿಷಯದ ಬಗ್ಗೆ ಅವರು ವಾದವನ್ನು ಮಂಡಿಸ್ತಾ ಇರ್ತಾರೆ. ಆ ಸುದ್ದಿ ಗೊತ್ತಾದರೂ ಕೂಡ ಅವರು ಎಲ್ಲೂ ವಿಚಲಿತರಾಗಲ್ಲ, ಹೋಗಲ್ಲ ಬಿಟ್ಟು, ಹತ್ತು ಕರೆದು ಏನೋ ಆಯಿತು ಅಂಥೇಳಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಆದ ತಕ್ಷಣವೇ ನಮ್ಮ ಹೋರಾಟಗಾರರಾದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ತಾಯಿ ತೀರ್ಕೊಂಡ್ರು ಅಂತ ಸುದ್ದಿ ಬಂತು. ಆದರೂ ಕೂಡ ಎದ್ದು ಹೋಗಲಿಲ್ಲ. ಕಾರ್ಯಕ್ರಮ ಸುಸೂತ್ರವಾಗಿ ಇರಲಿ, ಹೋರಾಟದ ಕಿಚ್ಚು ಕಡಿಮೆ ಆಗಬಾರ್ದು ಅನ್ನೋ ಒಂದು ಭಾವನೆಯಿಂದ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಗಟ್ಟಿಯಾಗಿ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಹೋರಾಟ ಯಶಸ್ವಿ ಆಗಬೇಕು, ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಅವರು ಮೌನವಾಗಿ ಹೃದಯವನ್ನು ಗಟ್ಟಿ ಮಾಡಿಕೊಂಡು ಕೂತಿದ್ದಾರೆ. ಅವರೀಗ ಒಂದೆರಡು ಮಾತಾಡ್ತಾರೆ. ಮಾತಾಡಿದ ನಂತರ ಯಾರಿಗೂ ಸನ್ಮಾನ ಆಗಲಿ ಇದನ್ನದು ಧನ್ಯವಾದಗಳು ಹೇಳೋದು ಬೇಡ. ಅವರು ಮಾತಾಡಿದ ನಂತರ ಸಭೆ ಮುಗಿತದೆ, ಹೋರಾಟ ಮುಂದುವರಿತದೆ. ನಮಸ್ತೆ. ಮಠಣ್ಣವರು ಒಂದು ಮಾತು ಹೇಳಿದ್ರು, ಖಂಡಿತ ಅದು ಸತ್ಯ. ನನ್ನ ಅಣ್ಣ ಕೂಡ ಇಲ್ಲ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಇದ್ರು, ಅವರು ಕೂಡ ಆ ವಿಷಯ ತಿಳಿದು ಹೋದರು. ನಮ್ಮದು ಹೋರಾಟ ಇದು, ನಮ್ಮ ಮನೆಯ ಹೋರಾಟ ಇದು. ಸೌಜನ್ಯ ಅನ್ನುವಂಥದ್ದು ಇಡೀ ಸನಾತನ ಹಿಂದೂ ಸಮಾಜದ ಒಂದು ಶಕ್ತಿ, ಅದು ಕಣ್ಣು. ಆ ಮಗುವಿಗೆ ನ್ಯಾಯ ಸಿಗದೆ ನಾವು ವಿರಾಮಿಸುವುದಿಲ್ಲ ಅನ್ನುವಂಥ ಘೋಷಣೆಯನ್ನು ಆ ಹೋರಾಟ ಪ್ರಾರಂಭ ಮಾಡಿದಾಗಿನಿಂದಲೇ ನಾನು ಹೇಳ್ಕೊಂಡು ಬಂದಿದ್ದೇನೆ. ಉದಾಹರಣೆಗೆ, ನನ್ನ ತಾಯಿ ಈಗಲೇ ಒಂದೂವರೆ ಗಂಟೆ ಮುಂಚೆ ವಯೋಸಹಜ ಸ್ಥಿತಿಯಲ್ಲಿ ಮರಣ ಹೊಂದಿದ್ದಾರೆ. ಆದರೂ ನಮ್ಮ ನೋವು ಇರುವುದು ಈ ಕಡೆಯಿಂದ ಒಂದು ತಾಯಿ ಸತ್ತದ್ದು, ಇನ್ನೊಂದು ಕಡೆಯಲ್ಲಿ 17 ವರ್ಷದ ಅಪ್ರಾಪ್ತ ಬಾಲಕಿ ಸೌಜನ್ಯ. ಅಂತ ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಈ ಸಮಾಜದ ಮುಂದೆ ನಡೆದಿದೆ ಧರ್ಮಸ್ಥಳ ಗ್ರಾಮದಲ್ಲಿ. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಾಗ ಇಂಥ ಘಟನೆಗಳು ನಡೆದ್ರೆ ಅದು ದೈವ ವಿಚ್ಛೆಗಳು, ನಮ್ದಲ್ಲ. ಅದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಾಗ ಇದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಾವು ಹೋರಾಟಗಾರರು, ಸೌಜನ್ಯ ಪರ ಹೋರಾಟಗಾರರು, ಬರೇ ಸೌಜನ್ಯ ಅನ್ನುವಂತ ಒಂದು ಹೆಣ್ಣು ಮಗುವಿಗೆ ಮಾತ್ರ ಅಲ್ಲ, ಇಡೀ ಹೆಣ್ಣು ಕುಲಕ್ಕೆ ಆದಂತ ಅಪಮಾನ ಇದು. ಇಡೀ ಮಾನವ ಕುಲಕ್ಕೆ ಆದಂತ ಅಪಮಾನ ಎಲ್ಲಿ? ಆ ಧರ್ಮ ಕ್ಷೇತ್ರದಲ್ಲಿ, ಆ ನ್ಯಾಯ ಕ್ಷೇತ್ರದಲ್ಲಿ ಆಗಿರುವಂತದ್ದನ್ನು, ಇದರ ವಿರುದ್ಧ ಹೋರಾಟ. ಇಂಥದ್ದು ಆಗುವಾಗ ನಮ್ಮ ಪರೀಕ್ಷೆಗಳು ಎಷ್ಟೋ ಕಡೆಯಿಂದ ಆಗ್ತದೆ. ಯಾವುದೇ ಪರೀಕ್ಷೆಯನ್ನು ಲೆಕ್ಕಿಸದೆ ನಾವು ನಮ್ಮ ಪ್ರಾಣವನ್ನು ಒತ್ತೆಗೆ ಇಟ್ಟು ನ್ಯಾಯ ಕೊಡಿಸ್ತೇವೆ ಅನ್ನುವಂತ ವಾಕ್ಯವನ್ನು ಆವತ್ತಿನಿಂದ ಇವತ್ತಿನ ತನಕ ಈ ಧರ್ಮದ ವೇದಿಕೆಯಲ್ಲಿ ಹೇಳ್ಕೊಂಡು ಬಂದಿದ್ದೇವೆ ನಾವು. ಇವತ್ತು ಈ ವೇದಿಕೆಯನ್ನು ನಾವು ಅರ್ಧದಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗುವುದೇ ಇಲ್ಲ. ನಾನು ಅದಕ್ಕೆ ಹೆಚ್ಚಿಗೆ ಮಾತಾಡದೆ, ನನ್ನ ತಾಯಿ ಕೂಡ ಹೋರಾಟಕ್ಕೆ ಬರುವಾಗ ಲೇಟ್ ಆದ್ರೆ ಫೋನ್ ಮಾಡಿ ಕೇಳುವರು, ಎಲ್ಲಿದ್ದಿ ಅಂತ ಹೇಳಿ. ಆದ್ರೆ ಇವತ್ತು ಅದನ್ನು ನೆನಪಿಸಿಕೊಳ್ತೇನೆ ನಾನು. ನನ್ನ ತಾಯಿ ಕೂಡ ಹೋರಾಟದಲ್ಲಿ ನನ್ನನ್ನು ಬೆಂಬಲಿಸ್ತಿದ್ರು. ಇನ್ನು ಈ ಹೋರಾಟದ ಕಿಚ್ಚು ಆ ತಾಯಿಯ ಒಂದೊಂದು ಫೋನಿನ ಕರೆಯಿಂದಾಗಿ ಇನ್ನು ಜಾಸ್ತಿ ಆಗ್ತದೆ. ಇದು ಎಲ್ಲರೂ ಒಂದು ನಿಮಿಷ ಎದ್ದು ನಿಂತು ನಮ್ಮ ತಾಯಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡುತ್ತಾ ಕಾರ್ಯಕ್ರಮವನ್ನು ಮುಗಿಸುವ
ಕಾರ್ಯಕ್ರಮ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಆಯೋಜನೆಗಳಾಗಿದವ ನಿರಂತರವಾಗಿ ನಡೀತಾ ಇರ್ತದೆ. ಇಡೀ ಸಮಾಜದ ಒಂದು ಆಸ್ತಿ ಸತ್ಯ. ಈ ಸತ್ಯವನ್ನು ಸಮಾಜಕ್ಕೆ ತೋರಿಸಬೇಕಾದ್ರೆ ಎಂತ ಅನಾಹುತಗಳು ನಮ್ಮ ಮುಂದೆ ಬಂದ್ರೆ ನಾವು ವಿರಾಮಿಸಿದ್ರು ಅಂತ ಹೇಳುವಂತ ಮಾತನ್ನು ಹೇಳುತ್ತಾ 1 ನಿಮಿಷದ ಮೌನವನ್ನು ಆಚರಣೆ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಮುಗಿಸುವಂತ. ಓಂ ಶಾಂತಿ ಶಾಂತಿ ಶಾಂತಿ.